ಇನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಇಡೀ ಕರ್ನಾಟಕದಲ್ಲೇ ಬಸ್ ಸ್ಟ್ಯಾಂಡ್ಗಳನ್ನು ಆಧುನಿಕ ಬಸ್ ಸ್ಟ್ಯಾಂಡು, ನಾನು ಭಾಳ ಹೈಟೆಕ್ ಆಗಿರೋವಂಥ ಬಸ್ ಸ್ಟ್ಯಾಂಡ್ಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಭಾಳ ದೊಡ್ಡ ರೀತಿಯಲ್ಲಿ ಮಾಡಿದ್ದೀನಿ. ಒಂದು ಸಾಧನೆ ರೀತಿ ನಾನು ಮಾಡಿದ್ದೀನಿ. ಗೃಹ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು, ಜನಸ್ನೇಹಿ ಪೊಲೀಸ್ ಅಂತ ಹೊಸದಾಗಿ ನಾನು ಪ್ರಾರಂಭ ಮಾಡಿದೆ. ಕಂದಾಯ ಸಚಿವನಾಗಂತೂ ಗ್ರಾಮ ವಾಸ್ತವ್ಯ ಮಾಡ್ತಾಯಿದ್ದೆ. ಹಳ್ಳಿಗೆ ಹೋಗಿ ಸಾವಿರಾರು ಜನಕ್ಕೆ ಆ ಕಷ್ಟಗಳಲ್ಲಿ ಇರೋವಂಥವ್ರಿಗೆ ಅಕ್ಪತ್ತರ ಇರ್ಬೋದು, ಮನೆ ಬಾಗಿಲಿಗೆ ಪೆನ್ಷನ್ ಅನ್ನೋದು ಫಸ್ಟ್ ಟೈಮ್ ನಾನು ತಂದೆ. ಹಿಂದೆ ಎಲ್ಲ ತಾಲೂಕು ಆಫೀಸ್ಗೆ ಅಲಿಬೇಕಾಯಿತು. ಯಾರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಆ ಸ್ಟ್ಯಾಂಪ್ ಡ್ಯೂಟಿನೆಲ್ಲ ಕಡಿಮೆ ಮಾಡಿದೆ. 79AB ಅನ್ನೋ ಕಾಯ್ದೆಯಿಂದ ದುಡ್ಡು ವಸೂಲಿ ಮಾಡ್ತಾಯಿದ್ರು ಅಧಿಕಾರಿಗಳೆಲ್ಲ, ಅದನ್ನು ತೆಗೆದಾಕ್ದೆ. ಈ ಥರ ಹಲವಾರು ಕೆಲಸಗಳನ್ನು ಜನಗಳಿಗೆ ಏನು ಬೇಕೋ ಅದನ್ನು ಮಾಡಿದಿರಿ. ಅಕ್ಕಂದಿರ ನಡುವೆ ಹುಟ್ಟಿದಂಥ ನೀವು ಬಾಲ್ಯದಲ್ಲಿ ಬಹಳ ಬಹಳ ಆಕ್ಟಿವ್ ಆ್ಯಂಡ್ ತುಂಬ ತುಂಟರಾಗಿದ್ರಂತೆ. ಸೊ ನಿಮ್ಮ ಬಾಲ್ಯದ ದಿನಗಳನ್ನು ಸ್ವಲ್ಪ ನೆನಪಿಸ್ಕೊಳ್ಳೋದಾದ್ರೆ ಸರ್? ನಾನು ಒಬ್ಬನೇ ಮಗ ನಮ್ಮ ತಂದೆಗೆ, ನಮ್ಮ ಅಕ್ಕಂದಿರು ಇಬ್ಬರು. ನಾನು ಮೊದಲಿಂದನೂ ಕೂಡ ಆಟದಲ್ಲಿ ಭಾಳ ಕಬಡ್ಡಿ, ಅದರಲ್ಲೂ ಕಬಡ್ಡಿ, ಖೋಖೋ, ರನ್ನಿಂಗ್ ರೇಸ್ ಈ ಥರದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಕಬಡ್ಡಿ ನನ್ನ ಫೇವರೇಟು. ನಾನು 18ನೇ ವರ್ಷಕ್ಕೆ ಮಧ್ಯಪ್ರದೇಶದ ಬಿರಾನ್ಪುರಲ್ಲಿ ಆಲ್ ಇಂಡಿಯಾ ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದೀನಿ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಇದನ್ನು ಕಬಡ್ಡಿ ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೆ. ಅಂದರೆ ಕ್ರೀಡೆಯಲ್ಲಿ ನನಗೆ ಹೆಚ್ಚು ಆಸಕ್ತಿ ಇತ್ತು. ಮತ್ತು ಇನ್ನು ಶಾಲಾ ದಿನಗಳು ನನ್ನ ಜಾಲಹಳ್ಳಿ ಶಾಲೆ, ಅದು ಬಿಟ್ಟ ಮೇಲೆ HMT ಹೈಸ್ಕೂಲು, ಅದು ಬಿಟ್ಟ ಮೇಲೆ ಕಾಲೇಜೆಲ್ಲ ನಾನು ವಿವಿಪುರಂ ಕಾಲೇಜು, ಬಸವನಗುಡಿ ವಿವಿಪುರಂ ಕಾಲೇಜಲ್ಲಿ ಓದಿದ್ದೀನಿ. ಆ ಸಂದರ್ಭದಲ್ಲಿ ಅವಾಗೇ ನಾನು ನಾಯಕ ಆಗಿದ್ದು. ನಾನು ಕಾಲೇಜ್ ಡೇಸಲ್ಲೇ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಜಾಲಹಳ್ಳಿ. ಅಶೋಕ್ರವರು ಪ್ರಾಥಮಿಕ ಶಿಕ್ಷಣವನ್ನು ಇದೇ ಶಾಲೆಯಲ್ಲಿ 1963 ಮತ್ತು 64ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾಗಿ ಅವರು 1970ರಲ್ಲಿ 7ನೇ ತರಗತಿಯನ್ನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾರೆ. ಈ ಶಾಲೆಗೆ, ಈ ಒಂದು ಗ್ರಾಮಕ್ಕೆ ಮತ್ತು ರಾಜ್ಯಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡುವುದರಲ್ಲಿ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಹಾಗೆ ಈ ಶಾಲೆಯಲ್ಲಿಯೂ ಸಹ ಉತ್ತಮವಾದ ಕಾಮಗಾರಿಯನ್ನು ನಡೆಯುವಂಥ ಸಂದರ್ಭಗಳಲ್ಲಿ ಮತ್ತು ಅವರ ನಿಧಿಯಿಂದ ಸುಮಾರು 6 ಕಟ್ಟಡಗಳನ್ನು ಕಟ್ಟಿಕೊಟ್ಟು ಸುಮಾರು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳಿಗೆ ಅವರು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ತುಂಬ ಶ್ಲಾಘನೀಯ ಮತ್ತು ಚಿರಸ್ಮರಣೀಯ. ಶ್ರೀಯುತ R. ಅಶೋಕ್ರವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು. ನಮಗೆ ತುಂಬ ಹೆಮ್ಮೆಯ ವಿಷಯ. ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು ಅಂತ ನಾನು ಕೇಳಿದ್ದೇನೆ. ಉತ್ತಮ ಕ್ರೀಡಾಪಟು ಸಹ ಆಗಿದ್ರು ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ನಮ್ಮ ಕಾಲೇಜಿನ ಕಬಡ್ಡಿ ತಂಡದ ಕ್ಯಾಪ್ಟನ್ ಸಹ ಆಗಿದ್ರು ಅಂತ ಅಂದ್ಬಿಟ್ಟು ನಾನು ಕೇಳಿದ್ದೇನೆ. ನಮ್ಮ ಕಾಲೇಜಿನಾಗೆ ತುಂಬ ಪ್ರಶಸ್ತಿಗಳನ್ನು ಸಹ ತಂದಿದ್ರು ಅಂತ ಅಂದ್ಬಿಟ್ಟು ನಮ್ಮ ಕಾಲೇಜಿನಲ್ಲಿ ದಾಖಲೆಗಳು ಸಹ ಇವೆ. ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಕಾಲೇಜಿಗೆ ಹೆಸರು ತರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಮತ್ತು ಅದಕ್ಕಿಂತ ಮುಂಚೆ ನಾನು RSS, ನನ್ನ 10ನೇ ವರ್ಷಕ್ಕೆ ನಾನು RSS. ಹಿಂದೂವಾದಿ ಆದ್ರೂ ಎಲ್ಲ ಸಮುದಾಯ, ಎಲ್ಲ ಧರ್ಮದವರ ಕಷ್ಟಗಳಿಗೆ ಸ್ಪಂದಿಸಿದಿರಿ. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲೂ ಎಲ್ಲ ಧರ್ಮದವರು ಇದ್ದಾರೆ, ಎಲ್ರಿಗೂ ಸ್ಪಂದಿಸಿದಿರಿ, ಎಲ್ರಿಗೂ ಸೇವೆಗಳು ಮಾಡಿದಿರಿ. ಬಟ್ RSSನ ಯಾಕೆ ಚೂಸ್ ಮಾಡಿದ್ರಿ? ನಾನು RSS ಚೂಸ್ ಮಾಡೋ ಅನ್ನೋದಕ್ಕಿಂತನೂ ನನ್ನ ಇಡೀ ಕುಟುಂಬ RSS ಅಲ್ಲಿತ್ತು. ಓಕೆ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲರೂ ಆಲ್ರೆಡಿ RSS ಅಲ್ಲಿತ್ತು. ನಾನು ಆ ಕುಟುಂಬದ ಬಂದಿರೋದ್ರಿಂದ ನ್ಯಾಚುರಲ್ಲಾಗಿ RSSಗೆ ಹೋದೆ. RSS ಅಲ್ಲಿ ನನಗೆ ಒಂದು ಶಿಸ್ತು, ದೇಶ ಪ್ರೇಮ ಇವೆಲ್ಲವನ್ನ ಕಲಿಸ್ಕೊಡುವಂಥ ಒಂದು ಪಾಠಶಾಲೆ. ಎಲ್ಲ ಬರೋದೆಲ್ಲ ನನಗೆ ಅಂತಲ್ಲ, ನಾವು ಸಮಾಜಕ್ಕೂ ಕೂಡ ಕೆಲಸ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡುವಂಥ ಯಾವುದಾದ್ರೂ ಒಂದು ಸಂಸ್ಥೆ ಈ ದೇಶದಲ್ಲಿದ್ದರೆ ದಟ್ ಈಸ್ RSS. ನಮ್ಮ ತಾತ ಅವರ ಹೆಸರಲ್ಲಿ, ನಮ್ಮ ತಾತನಿಗೆ 46 ಎಕರೆ ಬೆಂಗಳೂರಲ್ಲಿ ಜಮೀನಿತ್ತು. ಆ 46 ಎಕರೆನೂ HMT ಅವರು ಅಕ್ವೈರ್ ಮಾಡಿಬಿಟ್ರು. ಅವಾಗ ನಮ್ಮ ತಂದೆ HMTಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸಾಮಾನ್ಯ ಕುಟುಂಬ ಹೇಗಿರ್ಬೋದು ಆ ಸಾಮಾನ್ಯ ಕುಟುಂಬದ ಥರ ನಾವು ಬಂದ್ರಿ. ನಮ್ಮ ತಾತ ಸಾಹುಕಾರ, ನಾವು ಸಾಮಾನ್ಯ ಕುಟುಂಬ ಆದ್ರಿ. ಅದಾದಮೇಲೆ ಮತ್ತೆ ನಾನು ಬಿಸ್ನೆಸ್ ಮಾಡೋವಂಥದ್ದು, ಎಜುಕೇಷನ್ ಆದಮೇಲೆ ನಾನು ಕೂಡ ಬಿಸ್ನೆಸ್ಗೆಲ್ಲ ಬಂದೆ. ಆಗ ಬೆಳವಣಿಗೆಯನ್ನು ಪ್ರಾರಂಭ ಮಾಡಿದೆ.